ವೆಲ್ಕಮ್ ಟು ಮಂಜುಳಾ ಎಜುವರ್ಸ್. ಇವತ್ತಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಭಾಗ 1ರ ವಾಸ್ತವ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಪಾಠದಲ್ಲಿ ಮೇನ್ ಆಗಿ ಬರುವಂಥ ಕಾನ್ಸೆಪ್ಟ್ಸ್ ಬಗ್ಗೆ ತಿಳಿಯೋಣ, ಆಮೇಲೆ ಅಭ್ಯಾಸನ ಬಿಡಿಸೋಣ. ಮೊದಲನೇದಾಗಿ ಅಂಕಗಣಿತದ ಮೂಲ ಪ್ರಮೇಯ. ಅಂಕಗಣಿತದ ಮೂಲ ಪ್ರಮೇಯ ಏನು ಹೇಳುತ್ತೆ ಅಂದ್ರೆ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು, ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತವೆ, ಅಂದ್ರೆ ಯುನಿಕ್ ಆಗಿರ್ತವೆ ಅಂತ ಅರ್ಥ. ಈ ಪ್ರಮೇಯನ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಯಾವುದಾದ್ರೂ ಒಂದು ಸಂಯುಕ್ತ ಸಂಖ್ಯೆಯನ್ನು ತಿಳ್ಕೊಳ್ಳೋಣ. ಸಂಯುಕ್ತ ಸಂಖ್ಯೆಗಳು ಅಂದ್ರೆ ಗೊತ್ತೈತಿ ನಿಮಗೆ, ಎರಡಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಭಾಗವಾಗುವ ಸಂಖ್ಯೆಗಳಿಗೆ ನಾವೇನಂತೀವಿ? ಸಂಯುಕ್ತ ಸಂಖ್ಯೆಗಳು ಅಂತೀವಿ. ಫಾರ್ ಎಕ್ಸಾಂಪಲ್ 6 ತಗೊಳ್ಳೋಣ. 6. ಈಗ 6 ಅಪವರ್ತಿಸುವ ವಿಧಾನದಿಂದ ನಾವು ಬಿಡಿಸಿದಾಗ 6, ಇದನ್ನು ಅವಿಭಾಜ್ಯ ಸಂಖ್ಯೆಗಳಿಂದ ಮಾಡಬೇಕು. 2 3 6, 3 1 3. ಇದನ್ನು ನಾವು ಯಾವ ರೀತಿ ಬರಿಬೋದು? 6 2 × 3 ಬರಿಬೋದು, ಹೌದಾ? ಈಗ ನಾವು ಕೆಲವೊಂದು ವಿದ್ಯಾರ್ಥಿಗಳು ಹೇಳ್ತಾರೆ, ಈ ಥರ ಯಾಕೆ ಬರಿಬೇಕು, 3 ಫಸ್ಟ್ ತಗೋಬಹುದಲ್ಲ ಅಂತ ಕೇಳ್ತಾರೆ. ಫಸ್ಟ್ 3 ತಗೊಂಡು ನಾವು ಬರೆದ್ರೆ ಏನಾಗ್ತತಿ? 6 3 2 6 2 1 2, ಹೌದಾ? ಇದನ್ನು ನಾವು ಯಾವ ರೀತಿ ಬರಿಬೋದು? r = 3 × 2, ಹೌದಾ? ಈಗ 2 ರೀತಿ ಬರೆದ್ವಿ ನಾವು. ಇಲ್ಲಿ ನೋಡ್ರಿ, ಗುಣಲಬ್ಧ ಏನಾಗೈತಿ? ಸೇಮ್ ಬಂದೈತಿ, 6 ಮತ್ತು 6. ಆದ್ರೆ ಅದು ಘಟಿಸುವ ಕ್ರಮ ಐತಲ್ಲ, ಅದು ಬದಲಾವಣೆ ಆಗೈತಿ. ಏನಾಗೈತಿ? ಇಲ್ಲಿ 2 ಮೊದಲು ತಗೊಂಡೇವಿ, 2 × 3 ಅಂದ್ರೆ 6 ಆಗ್ತತಿ. ಇಲ್ಲಿ 3 ಮೊದಲು ತಗೊಂಡೇವಿ, 3 × 2 ಅಂದ್ರೆ 6 ಆಗ್ತತಿ. ಆದ್ದರಿಂದ ಸಂಯುಕ್ತ ಸಂಖ್ಯೆಗಳು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು, ಆದ್ರೆ ಅದು ಘಟಿಸುವ ಕ್ರಮ ಏನಾಗಿರ್ತತಿ? ಅನನ್ಯವಾಗಿರ್ತೈತಿ ಅಂತ ಅರ್ಥ. ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರ, ಈಗ 18 ತಗೊಂಡ್ರ ಏನಾಗ್ತತಿ? 18ನ ಅಪವರ್ತಿಸುವ ವಿಧಾನದಿಂದ ಮಾಡಿದ್ರೆ 2 9 18, 3 3 9, 3 1 3. ಈಗ 18ನ ಯಾವ ರೀತಿ ಬರಿಬೋದು ನಾವು? 18 = 2 × 3 × 3, ಹೌದಾ? 8 = 3 × 3 × 2, ಹೌದಾ? ಇಲ್ಲಿ ಗುಣಲಬ್ಧ ಏನಾಗೈತಿ? ಇದು ಒಂದೇ ರೀತಿ ಐತಿ, ಆದರೆ ಘಟಿಸುವ ಕ್ರಮ ಮಾತ್ರ ಏನಾಗೈತಿ? ಚೇಂಜ್ ಆಗೈತಿ, ಹೌದಾ? ಇದನ್ನು ಏನಂತ ಕರಿತೇವೆ ನಾವು? ಅಂಕಗಣಿತದ ಮೂಲ ಪ್ರಮೇಯ ಅಂತ ಕರಿತೀವಿ. ಓಕೆ, ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಮಸ ಮತ್ತು ಲಸ. ಮಸ ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ, ಮಹತ್ತಮ ಸಾಮಾನ್ಯ ಅಪವರ್ತ್ಯ. ಲಸ LCM. ಲಸ ಅಂದ್ರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ, ಲೀಸ್ಟ್ ಕಾಮನ್ ಮಲ್ಟಿಪಲ್. ಈಗ ಮಸ ಮತ್ತು ಲಸವನ್ನು ಕಂಡುಹಿಡಿಯಿರಿ ಅಂದರೆ ಹೆಂಗೆ ಕಂಡುಹಿಡಿಯೋದು ಅಂತ ಕಲಿಯೋಣ. ಈಗ ಫಾರ್ ಎಕ್ಸಾಂಪಲ್ 2 ಸಂಯುಕ್ತ ಸಂಖ್ಯೆಗಳನ್ನು ತಗೊಳ್ಳೋಣ. ಯಾವುದಾದ್ರೂ 2 ಸಂಯುಕ್ತ ಸಂಖ್ಯೆಗಳು. ನಾನೀಗ 6 ಮತ್ತು 20 ತೆಗೆದುಕೊಳ್ತೀನಿ. ಓಕೆ, ಈಗ 6 ಮತ್ತು 20ರ ಅಪವರ್ತನಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯೋಣ. ಈಗ 6ರ ಅಪವರ್ತನ ಹೆಂಗೆ ಕಂಡುಹಿಡಿಯೋದು? 2 3 6, 3 1 3. ಓಕೆ, ಈಗ 20ರ ಅಪವರ್ತನಗಳು ಕಂಡುಹಿಡಿಯೋದು 2 10 20, 2 5 10, 5 1 5. ಓಕೆ, ಈಗ 6ರ ಅಪವರ್ತನಗಳು ಯಾವ್ಯಾವು? 6 = 2 × 3. 20ರ ಅಪವರ್ತನಗಳು 2 × 2 × 5. ಓಕೆ, ಈಗ ಇದನ್ನು ಘಾತಾಂಕ ರೂಪದಾಗ ಯಾವ ರೀತಿ ಬರಿಬೋದು? 2ರ ಘಾತ 1, 3ರ ಘಾತ 1. ಈಗ ಇದನ್ನು 2ರ ಘಾತ 2 ಅಂದರೆ 2 ನಾವು 2 ಅದಾವ್ರಿ, 5ರ ಘಾತ 1. ಓಕೆ, ಈಗ ಇದರಲ್ಲಿ ಫಸ್ಟ್ ಏನು ಕಂಡುಹಿಡಿಯೋಣ? ಮಸ ಏನು ಬರ್ತೈತಿ ಅಂದ್ರೆ 2 ಬರ್ತೈತಿ.
ಲಸಾ ಲಸಾ ಎಷ್ಟು ಬರ್ತೈತಿ? 2 ರ ಘಾತ 2 ಇಂಟು 5 ಇಂಟು 3. ಯಾಕಿಷ್ಟು ಲಸಾ ಬಂತು, ಮಸಾ ಬಂತು? ಮಸಾ ಅಂದ್ರೆ ಈಗ ದತ್ತ ಸಂಖ್ಯೆಗಳು ಕೊಟ್ಟಿರ್ತಾರಲ್ಲ, ಅದರೊಳಗೆ ಕಡಿಮೆ ಘಾತವನ್ನು ಹೊಂದಿರುವ ಸಂಖ್ಯೆಯನ್ನು ಎರಡರೊಳಗೂ ಸಾಮಾನ್ಯ ಇರ್ಬೇಕ್ರಿ. ಈ 6 ಮತ್ತು 20ರೊಳಗೆ ಎರಡರ ಕಡೆ ಸಾಮಾನ್ಯವಾಗಿರ್ಬೇಕು, ಆದರೆ ಕಡಿಮೆ ಘಾತವನ್ನು ಹೊಂದಿರಬೇಕು. ಆ ಸಂಖ್ಯೆಗಳಿಗೆ ನಾವೇನಂತೀವಿ? ಮಸಾ ಅಂತ ಕರಿತೀವಿ. ಹೆಚ್ಚು ಘಾತವನ್ನು ಹೊಂದಿರಬೇಕು, ಕಾಮನ್ ಆಗಿರೋದು. ಈಗ 2 ರ ಘಾತ 1 ಐತಿ, ಇಲ್ಲಿ 2 ರ ಘಾತ 2 ಐತಿ. ಇದಕ್ಕೆ ನಾವು ಲಸಾ ಅಂದ್ರೆ ಓಕೆ, ಲಸಾ ಅಂದ್ರೆ ಹೆಚ್ಚು ಘಾತವನ್ನು ಹೊಂದಿರಬೇಕು, ಎರಡರೊಳಗೂ ಕಾಮನ್ ಆಗಿರಬೇಕು. ಅಂದ್ರೆ ಇಲ್ಲಿ 2 ರ ಘಾತ 1 ಐತಿ, ಇಲ್ಲಿ 2 ರ ಘಾತ 2 ಅಂತ ಐತಿ. ಈಗ ನಾವು 2 ರ ಘಾತ 2 ಅಂತ ಬರ್ಕೊಳ್ತೀವಿ. ಆಮೇಲೆ ಈ ಕಾಮನ್ ಆಗಿರೋವನ್ನ ಬಿಟ್ಟು ಉಳಿದ ಅಪವರ್ತನಗಳು ಇರ್ತಾವಲ್ಲ, ಅವನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆವಾಗ ನಮಗೇನು ಸಿಗ್ತತಿ? ಲಸಾ ಸಿಗ್ತತಿ. ಓಕೆ, ಈಗ ಮಸಾ ಮತ್ತು ಲಸಾ ಎಷ್ಟು ಬರ್ತೈತ್ರಿ? ಈಗ 6 ಮತ್ತು ಮಸಾ 6 ಮತ್ತು 20ರದ್ದು ಎಷ್ಟು ಬಂತು? 2 ಬಂತು. ಓಕೆ, ಲಸಾ 6 ಮತ್ತು 20ರದ್ದು ಏನು ಬರ್ತೈತಿ? 2 ಇಂಟು 2 ಅಂದರೆ 4, 4 5 20, 23 60. ಓಕೆ, ಇದೇ ರೀತಿ 2 ಸಂಖ್ಯೆಗಳಾಗಲಿ, 3 ಸಂಖ್ಯೆಗಳಾಗಲಿ, 4 ಸಂಖ್ಯೆಗಳಾಗಲಿ ಲಸಾ ಮತ್ತು ಮಸಾ ಕಂಡುಹಿಡಿಯಿರಿ ಅಂದ್ರೆ ಅಪವರ್ತನ ವಿಧಾನದಿಂದ ಮಾಡ್ಕೋಬೇಕು, ಎಲ್ಲ ಬಿಡಿಸ್ಕೋಬೇಕು, ಅವನ್ನ ಹಚ್ಕೋಬೇಕು. ಎಲ್ಲದರೊಳಗೂ ಕಾಮನ್ ಆಗಿರೋ ಫ್ಯಾಕ್ಟರ್ಸ್ ಯಾವುದು ಅದನ್ನು ತಗೋಬೇಕು. ಮಸಾ ಅಂದ್ರೆ ಕಡಿಮೆ ಘಾತಾಂಕ ಹೊಂದಿರಬೇಕು, ಎರಡರೊಳಗೂ ಕಾಮನ್ ಆಗಿರಬೇಕು. ಲಸಾ ಅಂದ್ರೆ ಎರಡರೊಳಗೂ ಕಾಮನ್ ಆಗಿರಬೇಕು, ಹೆಚ್ಚು ಘಾತ ಹೊಂದಿರಬೇಕು. ಅದ್ರ ಜೊತೆ ಉಳಿದ ಅಪವರ್ತನಗಳನ್ನು ಕೂಡ ಕೂಡಿಸ್ಕೋಬೇಕು. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಲಸಾ ಮಸಾ. ಲಸಾ ಮಸಾ ಯಾವ ರೀತಿ ಕಂಡುಹಿಡಿಬೇಕಂತ ನಾವು ಈಗ ಕಲ್ತ್ವಿ. ಅದೇನ ಲಸಾ ಮತ್ತು ಮಸಾ ಹಾಗೂ 2 ಧನಾತ್ಮಕ ಪೂರ್ಣಾಂಕಗಳ ವ್ಯತ್ಯಾಸ ಏನಾಗಿರ್ತೈತಿ ಅಂತ ನೋಡೋಣ. ಈಗ ಲಸಾ ಇಂಟು ಮಸಾ ಈಸ್ ಈಕ್ವಲ್ ಟು 2 ಧನಾತ್ಮಕ ಪೂರ್ಣಾಂಕಗಳ ವ್ಯತ್ಯಾಸ ಅಂತ. ಅಂದ್ರೆ ಲಸಾ ಮಸಾ ನಾವು ಕಂಡುಹಿಡಿದಿರ್ತೀವಲ್ಲ, ಅದು ಏನಾಗಿರ್ತೈತಿ? ಕಂಡುಹಿಡಿದಿರೋ 2 ಧನಾತ್ಮಕ ಪೂರ್ಣಾಂಕಗಳ ವ್ಯತ್ಯಾಸಕ್ಕೆ ಸಮನಾಗಿರ್ತೈತಿ ಅಂತ ಅರ್ಥ. ಇದನ್ನ LCM ಇಂಟು HCF ಈಸ್ ಈಕ್ವಲ್ ಟು A ಆ್ಯಂಡ್ B ಅಂತಲೂ ಬರೀತಾರೆ. A ಆ್ಯಂಡ್ B ಅಂತ ಅಂದ್ರೆ ಇಲ್ಲಿ 2 ಧನಾತ್ಮಕ ಪೂರ್ಣಾಂಕಗಳು ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಆಗಲೇ ನಾವು ಲಸಾ ಮಸಾ ಕಂಡುಹಿಡಿಯೋಕೆ 2 ಸಂಖ್ಯೆಗಳನ್ನು ತಗೊಂಡಿದ್ವಿ. ಯಾವುವು? 6 ಮತ್ತು 20. ಹೌದಾ? ಯಾವುವು? 6 ಮತ್ತು 20 ತಗೊಂಡಿದ್ವಿ. ನಮಗೆ 6 ಮತ್ತು 20ರ ಮಸಾ ಎಷ್ಟು ಬಂದಿತ್ತು? 2 ಬಂದಿತ್ತು. ಲಸಾ ಎಷ್ಟು ಬಂದಿತ್ತು? 60 ಬಂದಿತ್ತು. ಹೌದಾ? ಇಲ್ಲಿ ಫಾರ್ಮುಲಾ ಏನು ಹೇಳುತ್ತದೆ? ಲಸಾ ಇಂಟು ಮಸಾ ಈಸ್ ಈಕ್ವಲ್ ಟು 2 ಧನಾತ್ಮಕ ಪೂರ್ಣಾಂಕಗಳ ವ್ಯತ್ಯಾಸ. ಅಂದ್ರೆ ಎ ಅಂದ್ರೆ ಯಾವುದಂತ ಅರ್ಥ? 6 ಅಂತ ಅರ್ಥ. ಬಿ ಅಂದ್ರೆ 20 ಅಂತ ಅರ್ಥ. ಓಕೆ, ಈಗ LCM ಲಸಾ ಅಂದರೆ ಎಷ್ಟೈತಿ? 60 ಇಂಟು ಮಸಾ 2 ಈಸ್ ಈಕ್ವಲ್ ಟು A ಆ್ಯಂಡ್ B. A ಇಂಟು B. A ಅಂದರೆ ಎಷ್ಟೈತಿ? 6 ಇಂಟು B ಎಷ್ಟೈತಿ? 20. ಈಗ ಅವೆರಡು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ತೈತಿ ನಮಗೆ? 120 ಈಸ್ ಈಕ್ವಲ್ ಟು 120 ಬಂತು. ಅರ್ಥ ಆತ್ರಿ? ಮತ್ತು ಮಸಾನ ಗುಣಾಕಾರ ಮಾಡಿದಾಗ ನಾವು ಯಾವ 2 ಧನಾತ್ಮಕ ಪೂರ್ಣಾಂಕಗಳನ್ನು ತಗೊಂಡು ಕಂಡುಹಿಡಿದಿರ್ತೀವಲ್ಲ ಲಸಾ ಮಸಾ, ಅವೆರಡೂ ಸಂಖ್ಯೆಗಳನ್ನು ಗುಣಿಸಿದಾಗ ಅದು ಲಸಾ ಮಸಾಕ್ಕೆ ಈಕ್ವಲ್ ಆಗಿರ್ತೈತಿ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಅಭಾಗಲಬ್ಧಗಳೆಂದು ಸಾಧಿಸುವುದು. ನಮಗೀಗಾಗಲೇ ತಿಳಿದೈತ್ರಿ ಅಭಾಗಲಬ್ಧ ಸಂಖ್ಯೆಗಳು ಯಾವುವು ಅಂತ. ಯಾವುವು ಅಂದ್ರೆ P/Q ರೂಪದಾಗ ಬರೆಯೋಕ್ಕಾಗಲಾರದ ಯಾವಾಗ ಅಂದ್ರೆ Q ಈಸ್ ನಾಟ್ ಈಕ್ವಲ್ ಟು 0 ಇದ್ದಾಗ ಅಂಥ ಸಂಖ್ಯೆಗಳನ್ನು ನಾವು ಏನಂತ ಕರಿತೀವಿ? ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಈಗ √2, √5, √3 ಇಂಥವೆಲ್ಲ ಕೊಟ್ಟು ಏನು ಹೇಳ್ತಾರೆ? ಅಭಾಗಲಬ್ಧ ಸಂಖ್ಯೆಗಳು ಎಂದು ಸಾಧಿಸಿ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್ ರೀ, ಕಂಪಲ್ಸರಿ ಕ್ವಶನ್ ಬರ್ತೈತಿ. ಈಗ ಒಂದು ಪ್ರಮೇಯದ ಪ್ರಕಾರ PU A² ಭಾಗಿಸಿದರೆ PU Aಯನ್ನು ಕೂಡ ಭಾಗಿಸುತ್ತದೆ ಅಂತ ಹೇಳ್ತೈತ್ರಿ. A ಅನ್ನೋದು ಒಂದು ಏನಿಲ್ಲ ಧನ
ಪೂರ್ಣಾಂಕ. ಎ ಅನ್ನೋದು ಒಂದು ಧನ ಪೂರ್ಣಾಂಕ. ಫಾರ್ ಎಕ್ಸಾಂಪಲ್ಲು 2 4 ಭಾಗಿಸಿದರೆ, ಈಗ 4 ಯಾವ ರೀತಿ ಬರಿಬೋದು, 2 ಅಂತ ಬರಿಬೋದು. 4 ಭಾಗಿಸಿದರೆ 4 ಸ್ಕ್ವೇರನ್ನು ಯಾವ ರೀತಿ ಬರಿಬೋದು, 16 ಅಂತ ಬರಿಬೋದು. ಅಂದ್ರೆ 2 4 ಭಾಗಿಸಿದ್ರೆ 2 ಅನ್ನೋದು 16 ಕೂಡ ಭಾಗಿಸ್ತೈತಿ ಅಂತ ಅರ್ಥ. ಓಕೆ, ಏನು ಕೇಳ್ತಾರಪ್ಪ ಕ್ವಶನ್ ಅಂದ್ರೆ √2 ಅನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಡ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕು, ಆಗಲೇ ನೋಡಿದ್ವಲ್ಲ ಪ್ರಮೇಯ, ಆ ಪ್ರಮೇಯನ ಉಪಯೋಗಿಸ್ಕೊಂಡು √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ಬೇಕು. ಅದಕ್ಕೆ ಪರಿಹಾರ ನೋಡ್ತಾ ಹೋಗೋಣ. ಏನಂತ ತಗೊಳ್ಳೋಣ, ಈಗ ನಾವು √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲ್ಲ ಅಂತ ಏನು ಮಾಡೋಣ, ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಈಗ ಭಾಗಲಬ್ಧ ಸಂಖ್ಯೆಗಳನ್ನು ಯಾವ ರೀತಿ ಬರಿತೀವಿ ನಾವು, p/q ರೂಪದಲ್ಲಿ ಬರೆಯಬಹುದಾದ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಯಾವಾಗ q ಈಸ್ ನಾಟ್ ಈಕ್ವಲ್ ಟು 0 ಇದ್ದಾಗ. ಹೌದಾ, ಈಗ ಅದೇ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಂಡು ಏನು ಮಾಡೋಣ, √2 ಈಸ್ ಈಕ್ವಲ್ ಟು a/b. ಈ p/q ರೂಪನ ನಾನು a/b ಅಂತ ಬರ್ಕೊಂಡೇನೆ. ಈಗ a/b ಅನ್ನೋ ಏನೋ ಪೂರ್ಣ ಸಂಖ್ಯೆಗಳು ಯಾವಾಗ b ಈಸ್ ನಾಟ್ ಈಕ್ವಲ್ ಟು 0 ಇದ್ದಾಗ. ಇದನ್ನು ಏನು ಮಾಡೋಣ, ಕ್ರಾಸ್ ಮಲ್ಟಿಫಿಕೇಶನ್ ಮಾಡ್ಕೊಂಡ್ರೆ b ಇಂಟು √2 ಈಸ್ ಈಕ್ವಲ್ ಟು a ಅಂತ ಆಗ್ತತಿ. ಈಗ ಏನು ಮಾಡೋಣ, ಎರಡೂ ಕಡೆ ವರ್ಗೀಕರಿಸಿದಾಗ ಅವಾಗ ಏನಾಗ್ತತಿ, b ಇಂಟು √2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು a ಸ್ಕ್ವೇರ್ ಅಂತ ಆಗ್ತತಿ. ಈಗ ಇಲ್ಲೇ ಸ್ಕ್ವಯರು ಇಲ್ಲೇ √2 ಕ್ಯಾನ್ಸಲ್ ಆಗ್ತತಿ. 2b ಸ್ಕ್ವೇರ್ ಉಳಿತೈತಿ, a ಸ್ಕ್ವೇರ್ ಉಳಿತೈತಿ. b ಸ್ಕ್ವೇರ್ ಈಸ್ ಈಕ್ವಲ್ ಟು a ಸ್ಕ್ವೇರ್ ಭಾಗಿಸು 2. ಇದನ್ನು ಏನು ಮಾಡೋಣ, ಸಮೀಕರಣ 1 ಅಂತ ಕನ್ಸಿಡರ್ ಮಾಡೋಣ. ಈಗ ನಾವು ಇಲ್ಲಿ ಏನು ಗೊತ್ತಾಯ್ತು ನಮ್ಗೆ, a ಸ್ಕ್ವೇರನ್ನು 2 ಭಾಗಿಸ್ತತಿ ಅಂತ ಅರ್ಥ ಆಯ್ತು. ಈಗ ಅದರಂತೆ a ಯನ್ನು ಕೂಡ 2 ಭಾಗಿಸುತ್ತದೆ ಅಂತ ಅರ್ಥ. ನೆಕ್ಸ್ಟು a ಈಸ್ ಈಕ್ವಲ್ ಟು 2c ಅಂತ ಕನ್ಸಿಡರ್ ಮಾಡೋಣ. ಯಾಕೆ ಕನ್ಸಿಡರ್ ಮಾಡ್ಬೇಕು ನಾವು, ಈಗ ಆಗಲೇ ನಾವು ಪ್ರಮೇಯನ ಕಲಿಯಬೇಕಾದ್ರೆ 2 ಅನ್ನೋದು 4 ಭಾಗಿಸ್ತತಿ ಅಂದ್ರೆ ಅರ್ಥ 16 ಕೂಡ ಭಾಗಿಸ್ತತಿ ಅಂತ ಕಲ್ತಿದ್ವಿ. ಹೌದಾ, ಅದೇ ರೀತಿ ಈಗ a ಈಸ್ ಈಕ್ವಲ್ ಟು 2c ಅಂತ ಕನ್ಸಿಡರ್ ಮಾಡಿಕೊಂಡು a ಈಸ್ ಈಕ್ವಲ್ ಟು 2c ಅನ್ನೋದನ್ನು ಸಮೀಕರಣ 1ರಲ್ಲಿ ಏನು ಮಾಡ್ಬೇಕು, ನಾವು ಆದೇಶನೆ ಮಾಡಬೇಕು. ಆದೇಶಿಸಿದಾಗ ಅವಾಗ ಏನಾಗ್ತತಿ, 2 ಸಮೀಕರಣ ಏನೈತಿ ನಮ್ಗೆ, b ಸ್ಕ್ವೇರ್ ಈಸ್ ಈಕ್ವಲ್ ಟು a ಸ್ಕ್ವೇರ್ ಭಾಗಿಸು 2 ಅಂತ ಐತಿ. ಅವಾಗ ಏನಾಗ್ತತಿ, b ಸ್ಕ್ವೇರ್ a ಸ್ಕ್ವೇರನ್ನು ಆದೇಶನ ಮಾಡಿದಾಗ 2c ಸ್ಕ್ವೇರ್ ಆಗ್ತತಿ. ಇದನ್ನು ಬಿಡಿಸಿ ಬರ್ಕೊಂಡಾಗ 4c ಸ್ಕ್ವೇರ್ ಆಗ್ತತಿ. ಈಗ 5 2 1 2 2 4 ಕಟ್ತಾ ಹೋಗ್ತದ್ರಿ. ಈಗ ಉಳಿರೋದು 2c ಸ್ಕ್ವೇರ್ ಅಂತ ಉಳಿತೈತಿ. ಈಗ c ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗ್ತತಿ, b ಸ್ಕ್ವೇರ್ ಭಾಗಿಸು 2 ಅಂತ ಉಳಿತು. ಇಲ್ಲಿ ಏನಾಗ್ತತಿ, b ಸ್ಕ್ವೇರನ್ನು 2 ಭಾಗಿಸುತ್ತದೆ ಅಂದ್ರೆ 2 ಭಾಗಿಸುತ್ತದೆ ಅಂತ ನಮಗೆ ಅರ್ಥ ಆಯ್ತು. ಅದೇ ರೀತಿ b ಅನ್ನು 2 ಕೂಡ ಭಾಗಿಸುತ್ತದೆ ಅಂತ ಅರ್ಥ. ಅಂದ್ರೆ p ಸ್ಕ್ವೇರನ್ನು a ಭಾಗಿಸಿದರೆ p ಅನ್ನು a ಭಾಗಿಸುತ್ತದೆ ಅಂತ ಹೇಳಿ ನಾವು. ಹೌದಾ, ಇಲ್ಲಿ a ಮತ್ತು bಗಳ ಸಾಮಾನ್ಯ ಅಪವರ್ತನ 2. ಯಾಕಂದ್ರೆ 2 ಭಾಗಿಸೈತ್ರಿ, ಆದ್ದರಿಂದ b ಸ್ಕ್ವೇರನ್ನು 2 ಕೂಡ ಭಾಗಿಸ್ತದೆ ಅಂತ. ಇಲ್ಲೇ √2 ಒಂದು ಭಾಗಲಬ್ಧ ಸಂಖ್ಯೆ ಆಗೋದು, ಯಾಕಂದ್ರೆ a ಮತ್ತು bಗಳು ಸಂಯುಕ್ತ ಸಂಖ್ಯೆಗಳಾಗ್ಯಾವು. ಆದರೆ √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ವಿರೋಧವಾಗಿದೆ. ಆದ್ದರಿಂದ √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಾವು ಹೇಳ್ಬೋದು. ಯಾವ ಪ್ರಕಾರ, ಪ್ರಮೇಯದ ಪ್ರಕಾರ. ಹೌದಾ, ಈ ರೀತಿ ಏನು ಮಾಡಬೇಕು, √2 ಅನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಾಗ ಪ್ರಮೇಯವನ್ನು ಉಪಯೋಗಿಸ್ಕೊಂಡು ಏನು ಮಾಡಬೇಕು, ಸಾಧಿಸ್ಬೇಕಾಗ್ತದೆ ನಾವು. ಓಕೆ.